ಅಯ್ಯೋ ಎಷ್ಟು ದೊಡ್ಡ ಇದೀನಿ ನಾನು. ಪ್ರೇಮ, ನಿಂಗೆ ಬರೀ ಪ್ರೀತಿ ಮಾಡೋದು ಅಷ್ಟೇ ಗೊತ್ತು, ಸಮಯಕ್ಕೆ ಸರಿಯಾಗಿ ಬರಬೇಕು ಅನ್ನೋ ಬುದ್ಧಿನೇ ಇಲ್ಲ. ಸೊ ನನ್ನ ರಾಮ್ ಈಗಾಗಲೇ ವ್ಯಾಯಾಮ ಮುಗಿಸ್ಕೊಂಡು ಒಳಗೆ ಹೋಗಿರ್ತಾನೆ, ಈಗ ವಾಪಸ್ ಹೋಗ್ಬೇಕಾ? ಹಾಗಂತ ಹಾಗೆ ಹೋಗೋಕ್ಕಾಗಲ್ಲ, ರಾಮ್ನ ನೋಡ್ಕೊಂಡೇ ಹೋಗೋದು ನಾನು. ಮಹೇಶ್ವರಿ, ಏನ್ ಮಾತಾಡ್ತಿದ್ಯಾ? ನೀನ್ ಹೇಳ್ತಿರೋದಲ್ಲ ನಿಜನಾ? ಅಲ್ಲ, ಇಷ್ಟು ದೊಡ್ಡ ಗಲಾಟೆ ಆದ್ರೂನು ಮಹಾದೇವು ನನ್ನ ಹತ್ರ ಒಂದು ಮಾತು ಹೇಳಿಲ್ವಲ್ಲ? ಆ ಮಹಾದೇವ ನಿಮಗೆ ಯಾಕೆ ಹೇಳಿಲ್ವೋ ನನಗೆ ಗೊತ್ತಿಲ್ಲ ಅಕ್ಕ, ಆದ್ರೆ ನಾನ್ ಹೇಳ್ತಾ ಇರೋದು ಸತ್ಯ. ಆ ಗರುಡ ಮಲ್ಲಿ ಇಬ್ರು ಸೇರ್ಕೊಂಡು ದೇವಸ್ಥಾನದಲ್ಲಿ ಗಲಾಟೆ ಮಾಡಿದ್ದಾರೆ. ಆ ಗರುಡ ಪಂಚಮಿಗೆ ತಾಳಿ ಕಟ್ಟಕ್ ಹೋಗಿದ್ದಂತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಇವತ್ತು ನಮ್ ಪಂಚಮಿ ಆ ಗರುಡನ ಹೆಂಡತಿ ಆಗಿರೋಳು. ಅಯ್ಯೋ ಭಗವಂತ! ಪಂಚಮಿ, ಪಂಚಮಿ ಬಾ ಇಲ್ಲಿ. ಪಂಚಮಿ, ಇವತ್ತು ದೇವಸ್ಥಾನದಲ್ಲಿ ಏನ್ ನಡೀತು? ನಾನ್ ಕೇಳಿದಲ್ಲ ನಿಜನಾ? ಹೇಳು ಪಂಚಮಿ, ಇವತ್ತು ದೇವಸ್ಥಾನದಲ್ಲಿ ಏನ್ ನಡೀತು? ಪಂಚಮಿ, ಇಲ್ಲಿ ನೋಡು, ನನ್ನ ಹತ್ರ ನೀನು ಏನು ಮುಚ್ಚು ಮರೆ ಮಾಡ್ಬೇಡ. ಮುಚ್ಚು ಮರೆ ಮಾಡಿದ್ರೆ ನನ್ ಮೇಲೆ ಆಣೆ. ಗರುಡ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋದಕ್ ನೋಡ್ದ? ಅದೇ ಅಕ್ಕ, ಪಂಚಮಿನ ಮದ್ವೆ ಆಗೋ ಹುಡುಗನ್ನ ಅವರಿಬ್ರು ಸೇರ್ಕೊಂಡು ದನಕ್ ಬಡ್ದಂಗ್ ಬಡದ್ರಂತೆ. ಅಯ್ಯೋ, ಅವ್ರಿಗೇನ್ ಬಂದಿದೆ ದೊಡ್ಡ ರೋಗ? ಯಾಕವ್ರ ಹುಡುಗನಿಂದ ಬಿದ್ದಿದ್ದಾರೆ? ನೋಡಿ ನೋಡಿ, ಆಮೇಲೆ ಆ ಗರುಡ ಇವ್ರಿಗೆ ತಾಳಿ ಕಟ್ಟಕ್ಕೂ ಬಂದಿದ್ನಂತೆ. ಬಂದಿದ್ನಂತೆ ಅಲ್ಲಕ್ಕ, ಆಲ್ಮೋಸ್ಟ್ ಕಟ್ಟೆ ಬಿಟ್ಟಿದ್ನಂತೆ. ನಮ್ಮ ಮಹಾದೇವ ಮಚ್ಚಿಡ್ಕೊಂಡ್ ಬಂದಿದ್ನ. ಆಮೇಲೆ ಆಮೇಲೆ ಏನಾಯ್ತು ಪಂಚಮಿ? ದೇವ್ರ ದೊಡ್ಡ ನಮ್ಮ ಕಾವ್ಯನ ಸರಿಯಾಗಿ ಸಮಯಕ್ಕೆ ಬರೋ ಹಾಗೆ ಮಾಡ್ದ. ಇಲ್ಲ ಅಂದಿದ್ರೆ ಮಹಾದೇವ ಇವತ್ತು ಅವ್ರಿಬ್ಬರನ್ನು ಕೊಂದು ಜೈಲಲ್ಲಿ ಇರ್ತಿದ್ದ. ಮಹೇಶ್ವರಿ, ಹೌದಾ? ಕಾವ್ಯ ಬಂದು ಮಹಾದೇವನ ತಡದ್ಲ? ಪಂಚಮಿ, ಆ ಕಾವ್ಯ ನಿಜವಾಗ್ಲೂ ನಮ್ಮ ಮನೆಗೆ ದೇವತೆ ಕಣಮ್ಮ, ದೇವತೆ. ಹೌದಕ್ಕ, ಅವಳಿಂದಲೇ ಇವತ್ತು ನಮ್ಮ ಮಹಾದೇವ ಪಂಚಮಿ ಉಳ್ಕೊಂಡಿರೋದು. ನಿಜ ಮಹೇಶ್ವರಿ, ಕಾವ್ಯನಿಂದ ಇವತ್ತು ನನ್ನ ಮಗಳು ಮರ್ಯಾದೆ ಉಳಿಯಿತು. ನನ್ನ ಮಗನಿಂದ ಆಗ್ತಿದ್ದ ಅನಾಹುತನೂ ತಪ್ಪಿತು. ಅಕ್ಕ, ಶತ್ರುಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅಂತ ಅವಕಾಶನ ನಾವ್ ಯಾಕೆ ಕೊಡ್ಬೇಕು? ಎಲ್ಲಾ ಕಡೆ ಮಹಾದೇವ ಕಾವ್ಯನೇ ಬಂದು ನಮ್ ಪಂಚಮಿನ ಕಾಯೋಕ್ಕಾಗಲ್ಲ ಅಲ್ವಾ ಅಕ್ಕ? ಮಹೇಶ್ವರಿ, ಏನ್ ನಿನ್ ಮಾತಿನ ಅರ್ಥ? ತುಟ್ಟ ಮೇಲೆ ಬೆಂಕಿನ ಬೈಕೊಂಡು ಏನ್ ಪ್ರಯೋಜನ ಹೇಳಿ? ಸುಡೋಕ್ಕೂ ಮುಂಚೆ ನಾವ್ ಎಚ್ಚರಿಕೆಯಿಂದ ಇರ್ಬೇಕು. ನೋಡು ಮಗಳೇ, ಇನ್ಮೇಲೆ ನೀನು ಒಬ್ಬೊಬ್ಳೆ ದೇವಸ್ಥಾನಕ್ಕಾಗ್ಲಿ ಮಾರ್ಕೆಟ್ಗಾಗ್ಲಿ ಹೋಗ್ಬೇಡ. ಹಾಗೂ ನಿಂಗೆ ಹೋಗ್ಬೇಕು ಅನ್ಸಿದ್ರೆ ನಮ್ ಕಿಟ್ಟಿನ ಕರ್ಕೊಂಡೋಗು.
ಕಿಟಿ ಬರೋ ಇಲ್ಲಿ. ನೋಡು ಕಿಟಿ, ಇನ್ ಮುಂದೆ ನನ್ ಮಗಳು ಮನೆಯಿಂದ ಆಚೆ ಕಾಲಿಟ್ರೆ ಅವಳು ನೆರಳಾಗಿದ್ದು ನೀನೇ ಅವಳನ್ನ ಕಾಪಾಡ್ಬೇಕು. ಇನ್ಮೇಲೆ ಅವಳ ಹೊಣೆ ಜವಾಬ್ದಾರಿ ಎಲ್ಲಾನು ನಿಂದೇನೆ, ಅರ್ಥ ಆಯ್ತಾ? ಅಕ್ಕ ನೀನ್ ಕಾಲಲ್ಲಿ ತೋರಿಸಿರೋದನ್ನ ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ಅಕ್ಕ. ಆಗ್ಲಿ, ಇನ್ಮೇಲೆ ಪಂಚಮಿಗೆ ನಾನು ನೇರಳಾಗಿರ್ತೀನಿ. ಅವಳ ಮೇಲೆ ಒಂದೇ ಒಂದು ಸೊಳ್ಳೆನೂ ಕೂತ್ಕೊಳಕ್ ಬಿಡಲ್ಲ ಅಕ್ಕ. ಅಕ್ಕ, ಇವಾಗ ನಿಮಗ್ ಸಮಾಧಾನ ಆಯ್ತಾ? ಪಂಚಮಿ ನೋಡಿ ಈಗ್ಲೂ ಎಷ್ಟು ಗಾಬರಿ ಆಗಿದ್ದಾಳೆ. ನೀವೇ ಅವಳಗ್ ಧೈರ್ಯ ಹೇಳ್ಬೇಕಕ್ಕ. ಪಂಚಮಿ, ಅಕ್ಕ, ಶತ್ರುಗಳ ಅವಕಾಶಕ್ಕೋಸ್ಕರ ಕಾಯ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಿನಗೆ ಸಿಗೋ ಒಂದೇ ಒಂದು ಚಿಕ್ಕ ಅವಕಾಶನೂ ಮಿಸ್ ಮಾಡ್ಕೊಳ್ಳೋದೇ ಇಲ್ವಲ್ಲಕ್ಕ ನೀನು. ಪಂಚಮಿಗೆ ನಾನು ಹತ್ರ ಆಗ್ಬೇಕು ಅಂತ ಎಂತ ಮಾಸ್ಟರ್ ಪ್ಲಾನ್ ಮಾಡಿದ್ಯಕ್ಕ ನೀನು. ಸೂಪರ್ ಬ್ರೈನ್ ಅಕ್ಕ ನೀನು. ರಾಣಿ, ಇನ್ಮೇಲೆ ಯಾವ ಚಿಂತೆನೂ ಮಾಡೋದು ಬೇಡ. ಸ್ನೇಹ ಅಮ್ಮ ನನಗೆ ಹೊಸ ಕೆಲಸ ಕೊಡಿಸ್ತಿದ್ದಾರೆ. ಸೋಮವಾರದಿಂದ ಹೋಗ್ತಾ ಇದ್ದೀನಿ. ಖುಷಿನಾ? ಅಪ್ಪ, ಇಷ್ಟು ಬೇಗ ಕೆಲ್ಸಕ್ಕೆ ಹೋಗೋದು ಬೇಕಾ? ಇನ್ನು ಸ್ವಲ್ಪ ದಿನ ರೆಸ್ಟ್ ಮಾಡ್ಬೋದಲ್ವಾ? ಅಯ್ಯೋ, ಕೆಲಸ ಮಾಡ್ಬೋದಂತ ಸ್ನೇಹ ಮಾತ್ರ ಕೇಳಿದೆ. ಖಂಡಿತವಾಗಿ ಖುಷಿಯಾಗಿ ಹೋಗ್ಬೋದು, ನೀವು ಆರೋಗ್ಯವಾಗಿದ್ದೀರಿ, ಆರೋಗ್ಯದ ಬಗ್ಗೆ ಚಿಂತೆ ಬಿಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ನಿರ್ಧಾರ ಮಾಡಿದ್ದೀನಮ್ಮ. ಯಾವ ಜನ್ಮದ ಋಣಾನ್ ಬಂದನೋ ಏನೋ. ಸ್ನೇಹಮ್ಮ ನಮ್ಮ ಪಾಲಿಗೆ ಕಷ್ಟ ಕಳೆಯೋ ದೇವತೆಯಾಗಿ ಬಂದಿದ್ದಾಳೆ ಕಣೆ. ಈ ಕಾಲದಲ್ಲಿ ಇಂಥ ಜನ ಇರೋದು ಅಪರೂಪ. ಸತ್ಯವಾದ ಮಾತು ಕಣೆ, ಸತ್ಯವಾದ ಮಾತು. ರಾಣಿ, ಏ ರಾಣಿ, ಬಾಮ್ಮ ಇಲ್ಲಿ. ಯಾರ್ದಮ್ಮ ಈ ಹೊಸ ಗಾಡಿ? ನನ್ಗೂ ಗೊತ್ತಿಲ್ಲಪ್ಪ. ಅಲ್ಲ, ಇಲ್ಲೇ ಆಗ್ಬಿಟ್ಟು ಹೋಗಿದ್ದಾರೆ ಅಂತ. ನಾನೇ ತಂದಿದ್ದು ಅಂಕಲ್. ಸ್ನೇಹಮ್ಮ, ಬನ್ನಿ ಬನ್ನಿ. ಅಂಕಲ್, ಇದು ನನ್ನ ಕಡೆಯಿಂದ ನಿಮ್ಗೆ ಚಿಕ್ಕ ಗಿಫ್ಟ್. ನನ್ಗ ಏನಮ್ಮ ಹೇಳ್ತಿದ್ಯಾ? ಅಯ್ಯೋ ಬೇಡಮ್ಮ, ಇಲ್ಲಿವರೆಗೂ ನೀನು ಮಾಡಿರೋ ಸಹಾಯನೇ ಬೆಟ್ಟದಷ್ಟಿದೆ. ಅದ್ರ ಹೊರೆನೇ ಹೊರಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಯಾಕೆ ಅಂಕಲ್, ನಾನ್ ನಿಮ್ಗೆ ಗಿಫ್ಟ್ ಕೊಡ್ಬಾರ್ದಾ? ಕೊಡಬಾರ್ದು ಅಂತ ಏನಿಲ್ಲ ಮೇಡಮ್, ಆದ್ರೆ ನಾವು ನಿಮ್ಗೆ ಹೊರೆ ಆಗ್ಬಾರ್ದು ಅಂತ ಅಷ್ಟೇ. ಅಯ್ಯೋ ಅಮ್ಮ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೀವಿಬ್ರು ನನಗೆ ತಂದೆ ತಾಯಿ ಸಮಾನ. ಅಂಕಲ್, ಮೊದ್ಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ಅಂಥದ್ರಲ್ಲಿ ನೀವು ಬಸ್ಸು, ಆಟೋ, ಕಾಲ್ನಡಿಗೆ ಅಂತ ಓಡಾಡೋದು ನನಗೊಂದು ಚೂರು ಇಷ್ಟ ಇಲ್ಲ. ನೋಡಿ, ಇನ್ಮೇಲಿಂದ ನೀವು ಇದ್ರಲ್ಲೇ ಓಡಾಡ್ಬೇಕು, ಇದ್ರಲ್ಲೇ ಬರ್ಬೇಕು. ಅಲ್ಲ, ನಾನು ಅಂಕಲ್, ಪ್ರೀತಿಯಿಂದ ತಂದ್ಕೊಟ್ಟಿದ್ದೀನಿ, ಬೇಡ ಅನ್ಬೇಡಿ. ಒಂದ್ ವೇಳೆ ನಿಮ್ ಮಗಳು ರಾಣಿ ಇದನ್ನ ತಂದ್ಕೊಟ್ಟಿದ್ರೆ ಹೀಗೆ ಬೇಡ ಅಂತಿದ್ರಾ? ಮೇಡಮ್, ಆದ್ರೂ ಮನ್ಸಾಕೋ ಒಪ್ತಾ ಇಲ್ಲ. ಓ, ಹಾಗಿದ್ರೆ ನೀವ್ ನನ್ನ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿಲ್ಲ ಅಲ್ವಾ? ಅಯ್ಯೋ, ಹಾಗಲ್ಲ ಮೇಡಮ್, ನೀವು ನಮ್ಮ ಪಾಲಿಗೆ ದೇವ್ರು.
ಹಾಗಿದ್ರೆ ನಾನು ಕೊಟ್ಟಿರೋದನ್ನ ಒಪ್ಕೊಳ್ಳಿ. ಆಯ್ತಮ್ಮ, ನೀನು ಬೇಜಾರು ಮಾಡ್ಕೊಳ್ಳೋ ಹಾಗಿದ್ರೆ ಖಂಡಿತ ನಾನು ತಗೋತೀನಿ. ಏನಮ್ಮ ರಾಣಿ, ಅವ್ರನ್ನ ಹೊರಗಡೆನೆ ನಿಲ್ಸ್ಕೊಂಡ್ ಮಾತಾಡ್ತಾ ಇದ್ಯಾ? ಕರ್ಕೊಂಡ್ ಬಾ ಒಳಗೆ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ಎಷ್ಟು ದೊಡ್ಡಿ ಇದ್ದೀನಿ ನಾನು. ಪ್ರೇಮ, ನಿಂಗೆ ಬರೀ ಪ್ರೀತಿ ಮಾಡೋದು ಅಷ್ಟೇ ಗೊತ್ತು. ಸಮಯಕ್ಕೆ ಸರಿಯಾಗಿ ಬರಬೇಕು ಅನ್ನೋ ಬುದ್ಧಿನೇ ಇಲ್ಲ. ನನ್ನ ರಾಮ್ ಈಗಾಗಲೇ ವ್ಯಾಯಾಮ ಮುಗಿಸ್ಕೊಂಡು ಒಳಗೆ ಹೋಗಿರ್ತಾನೆ. ಈಗ ವಾಪಸ್ ಹೋಗ್ಬೇಕಾ? ಹಾಗಂತ ಹಾಗೆ ಹೋಗೋಕ್ಕಾಗಲ್ಲ. ರಾಮ್ನ ನೋಡ್ಕೊಂಡೇ ಹೋಗೋದು ನಾನು. ಹಲೋ. ಶಪ್ಪ, ನಮ್ಮ ಅತ್ತೆ ಕೈಯಲ್ಲಿ ಸಿಗೋದಕ್ಕಿಂತ ಲಾಟ್ರಿಲಿ ಕೋಟಿನೇ ಗೆದ್ಬಿಡ್ಬೋದು.